ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅನುವಾದ: ಈ ಶ್ಲೋಕವು ವಿಭಿನ್ನ ವ್ಯಾಖ್ಯಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ದುರ್ಯೋಧನನು ಹೇಳುತ್ತಾನೆ, ಭೀಷ್ಮರಿಂದ ರಕ್ಷಿಸಲ್ಪಟ್ಟ ನಮ್ಮ ಸೈನ್ಯವು ಅಪರ್ಯಾಪ್ತವಾಗಿದೆ, ಆದರೆ ಭೀಮನಿಂದ ರಕ್ಷಿಸಲ್ಪಟ್ಟ ಪಾಂಡವರ ಸೈನ್ಯವು ಪರ್ಯಾಪ್ತವಾಗಿದೆ. ಒಂದು ವ್ಯಾಖ್ಯಾನದ ಪ್ರಕಾರ ದುರ್ಯೋಧನನು ತನ್ನ ಸೈನ್ಯವು ಅಪಾರ, ಅಳೆಯಲಾಗದಷ್ಟು ದೊಡ್ಡದು ಮತ್ತು ಪಾಂಡವರ ಸೈನ್ಯವು ಸೀಮಿತವಾಗಿದೆ ಎಂದು ಹೆಮ್ಮೆ ಪಡುತ್ತಿದ್ದಾನೆ. ಇನ್ನೊಂದು ವ್ಯಾಖ್ಯಾನದ ಪ್ರಕಾರ ಅಪರ್ಯಾಪ್ತಂ ಎಂದರೆ ಸಾಕಷ್ಟಿಲ್ಲದ ಮತ್ತು ಪರ್ಯಾಪ್ತಂ ಎಂದರೆ ಸಾಕಾಗುವಷ್ಟು. ಈ ಅರ್ಥದಲ್ಲಿ ದುರ್ಯೋಧನನು ತನ್ನ ದೊಡ್ಡ ಸೈನ್ಯದ ಹೊರತಾಗಿಯೂ ಭೀಷ್ಮರ ನಾಯಕತ್ವದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳಿಂದಾಗಿ ಅದು ಸಾಕಾಗುವುದಿಲ್ಲವೆಂಬ ಗುಪ್ತ ಭಯವನ್ನು ವ್ಯಕ್ತಪಡಿಸಬಹುದು. ಆದರೆ ಧರ್ಮ ಮತ್ತು ಕೃಷ್ಣನ ಬೆಂಬಲವಿರುವ ಪಾಂಡವರ ಸೈನ್ಯವು ಚಿಕ್ಕದಾಗಿದ್ದರೂ ಸಾಕಾಗುವಷ್ಟು ಸಮರ್ಥವಾಗಿದೆ ಎಂದು ಅರಿತಿದ್ದಾನೆ. ಈ ದ್ವಂದ್ವಾರ್ಥವು ದುರ್ಯೋಧನನ ಮನಸ್ಥಿತಿಯ ಸಂಕೀರ್ಣತೆಯನ್ನು ತೋರಿಸುತ್ತದೆ.